ಬರೋದನ್ನ ಬಂದಂಗ್ ಮಾಡಿ ಹಿಂಗ್ ಹೋಗ್ಬಿಟ್ರೆ ಹೆಂಗೆ? ಇಲ್ಲ ಅದನ್ನೇ ನಾವು ಇದನ್ನ ಗಂಭೀರವಾಗಿ ಏನು ಸರ್ಕಾರ ಹೇಳ್ತಾ ಇದೆ, ಕಾನೂನು ಸಚಿವರು ಮತ್ತೆ ಇದು ಏನು ಈ ಸಂವಿಧಾನದ ಒಂದು ವಿಧಿಗಳೇನಿದೆ ಆರ್ಟಿಕಲ್ 176 ಮತ್ತು 163 ಅದು ಕಂಪೈಲ್ ಆಗಲಿಲ್ಲ ಅಂತಕ್ಕಂಥದ್ದು ಒಂದು. ಬಟ್ ಸಂವಿಧಾನದ ಒಂದು ಆ ಆರ್ಟಿಕಲ್ಸ್ ಪ್ರಕಾರ ಸರ್ಕಾರಕ್ಕೆ ಇದು ರಾಜ್ಯಪಾಲರು ಆ ಭಾಷಣವನ್ನು ಓದದೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಇಂತಹದೇ ಒಂದು ಸಂದರ್ಭಗಳಲ್ಲಿ ನಾವೀಗ ಲ್ಯಾಂಡ್ಮಾರ್ಕ್ ಕೇಸಸ್ ಇದೆ. ಒಂದು ಶಮ್ಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತಕ್ಕಂಥದ್ದು ಒಂದು. ಅದರಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ ಅಂತಕ್ಕಂಥದ್ದು, ರಾಜ್ಯಪಾಲರಿಗೆ ಈ ರೀತಿ ಜಂಟಿ ಅಧಿವೇಶನ ವರ್ಷದ ಮೊದಲನೇ ಒಂದು ಸೆಷನ್ ಮತ್ತು ಮೊದಲನೇ ದಿನ ಅಡ್ರೆಸ್ ಮಾಡುವಾಗ, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಾಗ ಅವರು ಹಿ ಈಸ್ ಬೌಂಡೆಡ್ ಶೆಲ್ ಅಂತಕ್ಕಂಥದ್ದೇ ಇದೆ ಅಂತಕ್ಕಂಥದ್ದು. ಹಾಗಾಗಿ ಸುಪ್ರೀಂ ಕೋರ್ಟು ಮತ್ತು ಅರುಣಾಚಲ್ ಪ್ರದೇಶ ಕೇಸ್ ಕೂಡ ಒಂದು ಅದರಲ್ಲಿ ಕೋರ್ಟ್ ಆಗಿದೆ. ಮತ್ತು ಅದೆಲ್ಲ ಇದಾಗಿರ್ತಕ್ಕಂಥದ್ದೇ. ಈ ಒಂದು ಕಾಂಟೆಕ್ಸ್ಟಲ್ಲಿ ನಾವು ನೋಡಿದಾಗ ಒಂದು ಸಂವಿಧಾನಿಕವಾದಂಥ ಈ ರೀತಿಯಾದ ಒಂದು ಬಿಕ್ಕಟ್ಟು ಇವತ್ತು ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ನಡಾವಳಿಗಳು ಏನಾಗುತ್ತೆ ಅಂತಕ್ಕಂಥ, ಯಾಕೆಂತ ಹೇಳಿದ್ರೆ ಈಗ ಎಚ್ ಕೆ ಪಾಟೀಲ್ರು ಹೇಳಿರ್ತಕ್ಕಂಥ ಒಂದು ಟೋನ್ ನೋಡಿದ್ರೆ ಇವರು ಡೈರೆಕ್ಟ್ ಆಗಿ ವೆದರ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ವಿಲ್ ಕ್ವಶನ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಆರ್ whether the government of Karnataka will appeal to the sovereign of the executive, legislature and judiciary president ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಲೀಗಲ್ ರೆಮಿಡಿ ಸೀಕ್ ಮಾಡಬೇಕಾಗಿದ್ರೆ ದೇರ್ ಆರ್ ಸರ್ಟನ್ ಸ್ಟೇಜಸ್ ಅಂತಕ್ಕಂಥದ್ದು. ಆ ಸ್ಟೇಜ್ ಡೈರೆಕ್ಟ್ ಆಗಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಮುಂಚೆ ರಾಷ್ಟ್ರಪತಿಗಳಿಗೆ ಇವ್ರು ಏನಾದರೂ ಒಂದು ಪಿಟಿಷನ್ ಕೊಡ್ತಾರಾ ಹೇಗೆ ಅಂತಕ್ಕಂಥ ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ ಈಗ ಆಬ್ವಿಯಸ್ಲಿ. ಅಥವಾ ಇದನ್ನು ನಾವು ಕ್ವಶನ್ ಮಾಡ್ತಕ್ಕಂಥ ಪ್ರಿರಾಗಸಿ ಒಂದು ನಮ್ಮ ಸರ್ಕಾರಕ್ಕಿದೆ ಅಂತಕ್ಕಂಥದ್ದಾದ್ರೆ ಸುಪ್ರೀಂ ಕೋರ್ಟ್ಗೆ ಇವರು ಒಂದು ಪಿಟಿಷನ್ ದಾಖಲು ಮಾಡಬೇಕಾಗುತ್ತೆ. ಪ್ರಾಯಶಃ ಸರ್ಕಾರ ಈಗ ಆ ಒಂದು ವಿಚಾರದಲ್ಲೇ ಕಾನೂನು ಅಡ್ವೊಕೇಟ್ ಜನರಲ್ ಮತ್ತೆ ಕಾನೂನು ಸಚಿವರು ಮತ್ತೆ ಇನ್ನೂ ಕಾನೂನು ತಜ್ಞರು ಯಾರೇ ಇದ್ದಾರೆ ಅವ್ರ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಹೊರಟಿದೆ ಅಂತ ನನಗೆ ಅನ್ನಿಸ್ತಾ. ಓಕೆ, ಶಿವರಾಜ್ ಬಂದೆ ಸರ್. ಶಿವರಾಜ್ ಕುಮಾರ್ ಅವರೇ, ದಿಸ್ ಇಸ್ ನಾಟ್ ಫೇರ್. ರಾಜ್ಯಪಾಲರ ನಡೆ ಖಂಡಿಸ್ತೀರ ಅಥವಾ ಈಗ ಇದಕ್ಕೂ ಏನಾದರೂ ಸಮಜಾಯಿಷಿ ಕೊಡ್ಬೋದಾ ನೀವು? ನೋಡಿ, ಸಂವಿಧಾನದ ಪಾಲಕರಾಗಿ ರಾಜ್ಯಪಾಲರು ಅವರ ಡ್ಯೂಟಿಯನ್ನ ಬರ್ಬೇಕಿತ್ತು, ಬಂದಿದ್ದಾರೆ. ಅವರ ಕೆಲಸ ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿದ್ದಾರೆ. ಯಾವ್ದು ಕೆಲಸ ಮೇಡಮ್, ಈ ರೀತಿಯ ಘಟನೆ, ಈ ರೀತಿಯ ಭಾಷಣ 2 ನಿಮಿಷ ಓದಿದ್ರು ಭಾಷಣನೇ, 2 ಗಂಟೆ ಓದಿದ್ರು ಭಾಷಣನೇ. ನಾನು 2 ಉದಾಹರಣೆಗಳನ್ನ ನಿಮಗೆ ಕೊಡ್ತೀನಿ. ನಾನು 1990 ಅವರ ಕೆಲಸವನ್ನ ನಾವು 1 ಗಂಟೆನೇ ಓದ್ಬೇಕು ಅಂತ ನಿರೀಕ್ಷೆ ಮಾಡಂಗಿಲ್ಲ. 2 ನಿಮಿಷ ಓದಿದ್ರು ಸಾಕು ಅಂತ. 2 ನಿಮಿಷದಲ್ಲಿ ಏನ್ ಓದಿದ್ರು ನಿಮಗೂ ಕೇಳಿಸ್ತೆ ನಾನು. ಇದು ನನ್ನ ಸರ್ಕಾರ ಅಂದ್ರು ಶುಭಾಶಯ ಮಾಡ್ಲಿಲ್ಲ ಮೇಡಮ್. ಇದು ನನ್ನ ಸರ್ಕಾರ ಅಂದ್ರು ಶುಭಾಶಯ ಕೋರಿದ್ರು. ಸರ್, ನಿಮಗೆ ಗೊತ್ತಿರ್ಬೇಕು ಇತಿಹಾಸ ಅಂತ ಅನ್ಕೋತೀನಿ. ಈ ರೀತಿಯ 2 ಇನ್ಸಿಡೆಂಟ್ ಅನ್ನ ನಾನು ಇಲ್ಲಿ ಕೋಟ್ ಮಾಡ್ತೀನಿ. 1996ರಿಂದ 99 ಸನ್ಮಾನ್ಯ ಜೆ ಎಚ್ ಪಟೇಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಖುರ್ಷಿದ್ ಆಲಂ ಖಾನ್ ರವರು ಈ ರಾಜ್ಯದ ರಾಜ್ಯಪಾಲರು. ಅವತ್ತು ಕೂಡ 1 ನಿಮಿಷ ಭಾಷಣ ಆಗಿದ್ದು. 2009ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಸರ್ ಹಂಸರಾಜ್ ಭಾರದ್ವಾಜರು ಈ ರಾಜ್ಯದ ರಾಜ್ಯಪಾಲರು. ಅವತ್ತು ಕೂಡ ಮನೆ ಮಂದಿಗೆಲ್ಲ ಅಂತ ಹಿಂದೆ ಬ್ಲೆಂಡರ್ ಆಗಿದೆ. ಬ್ಲೆಂಡರ್ ಅಲ್ಲ ಮೇಡಮ್, 176 ಸಬ್ ಕ್ಲಾಸ್ 1 ಏನಿದೆಯೋ ಆ ಡ್ಯೂಟೀಸ್ ಪ್ರಕಾರ ಆಕ್ಟ್ ಅನ್ನ ರಾಜ್ಯ ಮಾಡ್ಕೊಂಡು ಹೋಗ್ಬೋದು. ಖಂಡಿತ ಇಲ್ಲ. ರಾಜ್ಯಪಾಲರು ತಮ್ಮ ಇಷ್ಟೊಂದು ಜವಾಬ್ದಾರಿಯನ್ನ ಪೂರೈಸಿದ್ದಾರೆ, ಭಾಷಣ ಓದಿದ್ದಾರೆ ಅಂತ ಹೇಳದೇ ಬೇಕಾಗಿರ್ಲಿಲ್ಲ ಮೇಡಮ್. ವಿದ್ಯಾ ಅವರೇ, ಅಲ್ಲಲ್ಲ 176 ಓದಲ್ಲ ಅನ್ನೋದಾಗಿದ್ರೆ ಈ ನ್ಯೂಸೆನ್ಸ್ ಯಾಕೆ ಕ್ರಿಯೇಟ್ ಆಗಬೇಕು? ಓದಲ್ಲ ಅದನ್ನ ಬದಲಾಯಿಸ್ಕೊ ಬನ್ನಿ ಅಂತ ಯಾಕೆ ಹೇಳ್ಬೇಕು? 176 ಸಬ್ ಕ್ಲಾಸ್ 1 ಏನಿದೆ ಅದನ್ನ ಸನ್ಮಾನ್ಯ ರಾಜ್ಯಪಾಲರು ಪೂರೈಸಿದ್ದಾರೆ, ಬಂದಿದ್ದಾರೆ. ಇದು ನನ್ನ ಸರ್ಕಾರ, ಶುಭಾಶಯ ಕೋರಿದ್ದಾರೆ. ರಾಜೇಂದ್ರ ಸರ್ ಬಂದೆ 1 ಸೆಕೆಂಡ್ ಬಂದೆ ತಡೀರಿ. ರಾಜೇಂದ್ರ ಸರ್ ಬರ್ಬೇಕಿತ್ತು, ಬಂದಿದ್ದಾರೆ. ಭಾಷಣವನ್ನ ಮಂಡಿಸೋದು ಅವರ ಹಕ್ಕಲ್ವಾ? ಅದಕ್ಕೆ ಯಾವುದು ಆರ್ಟಿಕಲ್ ಇಲ್ವಾ? ಇಲ್ಲೊಂದು ಬಹಳ ಪ್ರಮುಖವಾದಂತಹ ಒಂದು ಅಂಶ ಇದೆ. ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಮತ್ತೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಸಿದ್ಧಪಡಿಸಿ ಕೊಟ್ಟಂತ ಭಾಷಣವನ್ನು ರಾಜ್ಯಪಾಲರು ಓದಿಲ್ಲ. ಅವರು ಸ್ವಂತವಾದ ಒಂದು ಪ್ಯಾರಾನು ಓದಿ ಹೋಗಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ಇಫ್ ದಟ್ ಈಸ್ ದಿ ಕೇಸ್, ಇಟ್ ಇಸ್ ದಿ ವೈಲೇಷನ್ ಆಫ್ ಆರ್ಟಿಕಲ್ 170. ಸಂವಿಧಾನ ಯಾಕೆಂತ ಹೇಳಿದ್ರೆ ಈಗ ನಾನು ಹೇಳ್ತಾ ಇಲ್ಲ ಇದನ್ನು. ಕೆಲವೇ ನಿಮಿಷಗಳ ಹಿಂದೆ ನೀವು ಹಾಕಿರ್ತಕ್ಕಂಥ ಬೈಟಲ್ಲಿ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಒಂದು ಮಾತುಗಳೇ ನೀವು ರಿಪೀಟ್ ಮಾಡಂಗಿದ್ರೆ
ಸಿದ್ದರಾಮಯ್ಯನವರು ಹೇಳ್ತಾರೆ, ರಾಜ್ಯಪಾಲರು ಸರ್ಕಾರ ಮತ್ತು ಕ್ಯಾಬಿನೆಟ್ ಸಿದ್ಧ ಮಾಡಿಕೊಟ್ಟಂತಹ ಒಂದು ಭಾಷಣವನ್ನು ಓದಿಲ್ಲ, ಅವರು ಸ್ವಂತವಾದ ಭಾಷಣವನ್ನು ಒಂದು ಪ್ಯಾರಾ ಓದಿ ಹೋಗಿದ್ದಾರೆ ಅಂತಕ್ಕದ್ದು ಇಟ್ ಈಸ್ ಆನ್ ರೆಕಾರ್ಡ್. ಇಫ್ ದಟ್ ಈಸ್ ದ ಕೇಸ್, ಇಟ್ ಈಸ್ ದಿ ವಯಲೇಷನ್ ಆಫ್ ಆರ್ಟಿಕಲ್ 176. ನೋಡಿ, ಸಂವಿಧಾನವನ್ನ ನಾನು ಒಂದು ನಿಮಿಷ ಹೇಳ್ಬಿಡ್ತೇನೆ. ನೋಡಿ, ಏನು ಗವರ್ನರ್ ಅವರು, ಅದಕ್ಕಿಂತ ಮುಂಚೆ ಸರ್ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಹಳೆಯವರು ಮಾಡೋಗಿದ್ದಾರೆ ಅಂತ ನಾನು ತಪ್ಪು ಇಲ್ಲ ಮುಂದುವರಿಸ್ಕೊಂಡು ಇಲ್ಲ, ಅದಕ್ಕೆ ಹೇಳೋದು ಈ ಸಂಪ್ರದಾಯಗಳು ಅಂತಕ್ಕಂಥದ್ದು ಏನಿದೆ ದಿವ್ಯಾ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಯಾಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲನೇದಾಗಿ ನಾವು ಪ್ರಶ್ನೆ ಮಾಡ್ಕೊಬೇಕಾಗಿದೆ. ಇದು ಫೆಡರಲ್ ಸಿಸ್ಟಮ್ ಅಲ್ಲಿ ರಾಜ್ಯಗಳು ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಇರತಕ್ಕಂಥ ಸಂಬಂಧಗಳು, ರಾಜ್ಯಗಳ ಜೊತೆ ರಾಜ್ಯಪಾಲರಾಗಿರ್ತಕ್ಕಂಥವರು, ಸಾಂವಿಧಾನಿಕ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರು ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು, ದಿ ಫಂಕ್ಷನ್ಸ್ ಆಫ್ ದಿ ಗವರ್ನರ್ ಅಂತದ್ದು ಡಿಫೈನ್ ಆಗಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಆದ್ರೆ ಇವತ್ತು ಆ ಸಂವಿಧಾನದ ಆಶಯಗಳಿಗೆ ಭಂಗ ತರ್ತಕ್ಕಂಥ ರೀತಿಯಲ್ಲಿ That's what I am telling. ಇವತ್ತು ಅದ್ರ ವೈಡರ್ ಆಗಿ ಇಟ್ ಹ್ಯಾಸ್ ಟು ಟೇಕ್ ಎ ವೈಡರ್ ಡಿಬೇಟ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಪಾರ್ಲಿಮೆಂಟ್ ಅಂಡ್ ರಾಜ್ಯಸಭಾ. ಲೋಕಸಭಾ ರಾಜ್ಯಸಭೆಯಲ್ಲಿ ಇವತ್ತು ದಿ ಫಂಕ್ಷನ್ಸ್ ಅಂಡ್ ಡ್ಯೂಟೀಸ್ ಆಫ್ ದಿ ರಾಜ್ಯಪಾಲರದ್ದು ಕೂಡ ಗವರ್ನರ್ದು ವೈಡರ್ ಡಿಬೇಟ್ ಆಗ್ಬೇಕು. ಯಾಕೆಂತ ಹೇಳಿದ್ರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಸಾಚಾರ್ ವರದಿನಲ್ಲಿ ಸಾಚಾರ್ ಕಮಿಟಿ ಕೊಟ್ಟಿರ್ತಕ್ಕಂತ ಒಂದು ಶಿಫಾರಸುಗಳ ಮೇರೆಗೆ ನೀವು ಇವತ್ತು ಚರ್ಚೆಗೆ, ಯಾಕೆಂತ ಹೇಳಿದ್ರೆ ಇವತ್ತು ರೆಲೆವೆನ್ಸಿ ಇದೆ ಮೇಡಮ್. ಯಾಕೆಂತ ಹೇಳಿದ್ರೆ ಇವತ್ತು ಫೆಡರಲ್ ಸಿಸ್ಟಮ್ ಅಲ್ಲಿ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಒಂದೇ ಪಕ್ಷ ಆಡಳಿತದಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ. ಯಾವತ್ತೂ ಕೂಡ ನೀವು ಕೇಂದ್ರದಲ್ಲಿರ್ತಕ್ಕಂಥ ಒಂದು ಪಕ್ಷವೇ ಎಲ್ಲ ರಾಜ್ಯಗಳಲ್ಲೂ ಇರಬೇಕು ಅಂತಕ್ಕಂಥದ್ದನ್ನು ಆಶಿಸೋದು ತಪ್ಪಲ್ಲ. ಪ್ರಜಾತಂತ್ರ, ಭಾರತದ ಪ್ರಜಾತಂತ್ರ ನೀವು 1950ರಿಂದ 52ರಿಂದಲೇ ತಗೊಳ್ಳಿ, ಆವತ್ತಿನಿಂದ ಇವತ್ತುವರೆಗೂ ನಮಗೆ ಈ ರೀತಿಯಾದಂತಹ ಒಂದು ಮ್ಯಾಂಡೇಟ್ ಬರ್ತಾ ಇದೆಯಲ್ಲ ಭಾರತ ದೇಶದಲ್ಲಿ. ದಿ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್. ಅಫ್ಕೋರ್ಸ್ ಈ ಸಮಸ್ಯೆಗಳು ಬೇರೆ ದೇಶಗಳಲ್ಲಿ ಇಲ್ಲ. ಈ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿದ್ದಾಗ ಹಾಗಾದರೆ ರಾಜ್ಯಪಾಲರ ಒಂದು ಕರ್ತವ್ಯಗಳು ಮತ್ತೇನೋ ಇನ್ನೂ ಸ್ವಲ್ಪ ಡಿಫೈನ್ ಆಗ್ಬೇಕಾಗತ್ತೆ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಆಗ್ತಕ್ಕಂಥದ್ದಲ್ಲ, ಎಲ್ಲಿ ತೀರ್ಮಾನ ಆಗ್ಬೇಕಾಗತ್ತೆ, ಇದು ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗತ್ತೆ. ಇವತ್ತು ಇಲ್ಲದೆ ಇದ್ರೆ ರಾಜ್ಯಪಾಲರ ಹುದ್ದೆ ತೆಗೆದು ಬಿಡಿ. ವಾಟ್ ಈಸ್ ಇದರ ಒಂದು ಸ್ಯಾಂಟಿಟಿ ಏನು? ನಾವು ದಿ ಗುಡ್ ಓಲ್ಡ್ ಸಿಸ್ಟಮ್ ಏನ್ ಗವರ್ನರ್ ಜನರಲ್ ಇದ್ರು ಅವತ್ತು, ಅದನ್ನ ನಾವು ಎಳ್ಕೊಂಬಂದಿಲ್ಲಿ ಹಾಕೊಂಡಿದೀವಲ್ಲ ಇವತ್ತು. ಹಾಗಾದ್ರೆ ಇದರ ಸ್ಯಾಂಟಿಟಿ ಏನಿದೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು, ಈ ಮೂಲಭೂತ ಪ್ರಶ್ನೆ ಇದೆ. ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತಮಿಳುನಾಡು, ಕೇರಳ ಮತ್ತೆ ನಾಳೆ ಇನ್ನೊಂದು ರಾಜ್ಯದಲ್ಲಿ ಆಗ್ಬಹುದು. ಇದಲ್ಲ, ಇದು ಫೆಡರಲ್ ಸಿಸ್ಟಮ್ ಅಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡಬೇಕಾಗಿದ್ರೆ ಇವತ್ತು ಆ ರೀತಿ ಇರ್ತಕ್ಕಂಥ ಆಂಬಿಗ್ಯುಟೀಸು, ಡಿಸ್ಕ್ರಿಟರೀಸು ಇದೆಯಲ್ಲ. ಈಗ ಇವರಾಗಲೇ ನಮ್ಮ ಮಿತ್ರರೊಂದು ಒಂದು ಪ್ರಶ್ನೆ ಎತ್ತಿದ್ರು, ಈ ರೀತಿಯಾದಂತಹ ಕೆಲವು ಡಿಸ್ಕ್ರಿಟರಿ ಪವರ್ಸ್ ಆಫ್ ದಿ ಗವರ್ನರ್ ಏನಿದೆ ಅಂತಕ್ಕಂಥದ್ದು, ಗವರ್ನರ್ ಇದೆಯಾ? ಡಿಸ್ಕ್ರಿಟರಿ, ವೆದರ್ ದಿ ಡಿಸ್ಕ್ರಿಟರಿ ಪವರ್ಸ್ ಲೈಸ್ ವಿತ್ ದಿ ಗವರ್ನರ್ ಆನ್ ದೀಸ್ ಅಕೇಶನ್ಸ್.